ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ VM ಮೂಸೂರ್ಮಠರವರು ಇದೀಗ ವೇದಿಕೆಗೆ ಈ ಭಾಗದ ನಡೆದಾಡುವ ದೇವರಾದ ಈ ಗವಿಮಠದ ಪೂಜ್ಯರನ್ನ ಸ್ಮರಿಸುತ್ತಾ ಇಂದಿನ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದುಗಳಾದ ನಮ್ಮ ಜಿಲ್ಲೆಯ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದುತ್ತಿರುವ ಶ್ರೀಯುತ CR ರಾಜಾ ಸೋಮಶೇಖರ್ ಸಾಹೇಬ್ರೆ, ಈ ಸಮಾರಂಭದ ಅಧ್ಯಕ್ಷರು, ನಮ್ಮ ಸಂಘದ ಅಧ್ಯಕ್ಷರಾದ ನಮ್ಮೆಲ್ಲರ ಆತ್ಮೀಯರಾದ H ಮುರಡಿ ಅವರೇ, ಜಿಲ್ಲಾ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಸಂಘದ ಎಲ್ಲ ಸಹೋದರ ಸಹೋದರಿ ನ್ಯಾಯವಾದಿ ಸಂಘಟರೆ, ಶ್ರೀಯುತ CR ರಾಜಾ ಸೋಮಶೇಖರ್ ಸಾಹೇಬರ ಬಗ್ಗೆ ಹೇಳುವುದಾದರೆ, ಶ್ರೀಯುತರು ನಮ್ಮ ಜಿಲ್ಲೆಯ ನ್ಯಾಯಾಂಗಕ್ಕೆ ಹೊಸಬರೇನಲ್ಲ. ಶ್ರೀಯುತರು ಯಲಬುರ್ಗ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ಈ ಒಳಗಾಗಿ ತಮ್ಮ ಅಮೋಘ ಸೇವೆ ಸಲ್ಲಿಸಿದ್ದು ಹಾಗೂ ಅವರು ವಿಶೇಷವಾಗಿ ಶ್ರೀಸಾಮಾನ್ಯ ಕಕ್ಷಿದಾರರಿಗೆ ಅತಿ ಶೀಘ್ರವಾಗಿ ನ್ಯಾಯದಾನ ಒದಗಿಸಿದ ಕೀರ್ತಿ ಅವರದಾಗಿದೆ. ಒಬ್ಬ ದಾರ್ಶನಿಕ ಹೇಳುವಂತೆ ಕ್ರಿಯಾಶೀಲ ವ್ಯಕ್ತಿಯ ಮುಖ್ಯ ಗುಣಗಳೆಂದರೆ ನಥಿಂಗ್ ಇಸ್ ಇಂಪಾಸಿಬಲ್, ಪರ್ಸೂಟ್ ಆಫ್ ಎಕ್ಸಲೆನ್ಸ್, ವರ್ಕ್ ವಿತ್ ಪ್ಯಾಷನ್, ಮೊರಾಲಿಟಿ ಅಂಡ್ ಎಥಿಕ್ಸ್, ಸ್ಪಿರಿಟ್ ಆಫ್ ಅಡ್ವೆಂಚರ್, ಲವ್ ಆಫ್ ನೇಚರ್. ಈ ಎಲ್ಲ ಗುಣಗಳನ್ನು ರೂಢಿಸಿಕೊಂಡು ಸಾರ್ಥಕ ಬದುಕನ್ನು ಶ್ರೀಯುತರು ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವ ಜಿಲ್ಲೆಯ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿ ಆಗಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯವೆಂದೇ ನಾವು. ಆದರೆ ಸಂಪ್ರದಾಯದಂತೆ ಪವಿತ್ರ ನ್ಯಾಯಾಂಗ ಸೇವೆಯಲ್ಲಿ ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳು ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ ಅನ್ನುವ ಹಾಗೆ ಶ್ರೀಯುತರು ಕಳೆದ 4 ತಿಂಗಳಿಂದ ನಮ್ಮ ಜಿಲ್ಲೆಗೆ ಆಗಮಿಸಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಾರೆ. ನಾನು ನನ್ನ ವೃತ್ತಿ ಜೀವನದಲ್ಲಿ ಕಂಡ ಹಲವಾರು ನ್ಯಾಯಾಧೀಶರುಗಳ ಮೇಲ್ಪಂಕ್ತಿಯಲ್ಲಿ ಶ್ರೀಯುತ CR ರಾಜಾ ಸೋಮಶೇಖರ್ ಸಾಹೇಬರು ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ ಅಪರೂಪದ ನ್ಯಾಯಾಧೀಶರೆಂದೇ ನಾನು ಭಾವಿಸುತ್ತೇನೆ. ಶ್ರೀಯುತರ ಕಿರುಪರಿಚಯ ಇಟ್ಟಿದೆ. ಶ್ರೀಯುತರು ದಿನಾಂಕ 25/1960 ಸಚ್ಚಾರಿತ್ರ ಸಂಪನ್ನ ದಂಪತಿಗಳಾದ ಶ್ರೀಯುತ ಚಿನ್ನಯ್ಯ ಹಾಗೂ ಶ್ರೀಮತಿ ರತ್ನಮ್ಮ ಇವರ ಉದರದಲ್ಲಿ ಜನಿಸಿದ್ದು, ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ BCom ವರೆಗೆ BCom ಪದವಿಯನ್ನು ಕೋಲಾರ ಜಿಲ್ಲೆ KGFನಲ್ಲಿ ಯಶಸ್ವಿಯಾಗಿ ಮುಗಿಸಿದ ನಂತರ ಶ್ರೀಯುತರು ತಮ್ಮ ಕಾನೂನು ಪದವಿಯನ್ನು 1985ರಲ್ಲಿ ಪ್ರತಿಷ್ಠಿತ ಬೆಂಗಳೂರು ಕಾನೂನು ಮಹಾವಿದ್ಯಾಲಯದಲ್ಲಿ ಮುಗಿಸಿದ್ದು, ನಮ್ಮ ಪವಿತ್ರ ನ್ಯಾಯಾಲಯದ ವೃತ್ತಿಯನ್ನು ಬೆಂಗಳೂರು ಮಹಾನಗರದಲ್ಲಿ ಪೂರೈಸಿದ ನಂತರ ದಿನಾಂಕ 16/9/1991 ಸಿವಿಲ್ ನ್ಯಾಯಾಧೀಶರಾಗಿ ನೇಮಕಗೊಂಡು ತಮ್ಮ ಈ ಪವಿತ್ರ ನ್ಯಾಯಾಂಗ ಸೇವೆಯನ್ನು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ 10 ವರ್ಷ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ತಮ್ಮ ಪ್ರಾಮಾಣಿಕ ಹಾಗೂ ಪಾರದರ್ಶಕ ಸೇವೆ ಸಲ್ಲಿಸಿದ ನೆಮ್ಮದಿ ಶ್ರೀಯುತರಿಗಿದೆ. ಒಂದು ವಿಶೇಷ ಪ್ರಸಂಗವೆಂದರೆ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀಯುತ ವೆಂಕಟಾಚಲ ಸಾಹೇಬರೊಂದಿಗೆ ರಾಜ್ಯದ 176 ತಾಲೂಕಾ ಕೇಂದ್ರಗಳ ಪೈಕಿ 140 ತಾಲೂಕಾ ಕೇಂದ್ರಗಳಲ್ಲಿ ಸಂಚರಿಸಿ ಲೋಕಾಯುಕ್ತ ಸಂಸ್ಥೆಯ ನ್ಯಾಯಾಧೀಶರಾಗಿ ತಮ್ಮ ಅಮೋಘ ಸೇವೆ ಸಲ್ಲಿಸಿ ಹಲವಾರು ಹೆಸರಾಂತ ಪ್ರಕರಣಗಳಲ್ಲಿ ಐತಿಹಾಸಿಕ ತೀರ್ಪನ್ನು ನೀಡಿ ಶ್ರೀಯುತರು ವೆಂಕಟಾಚಲ ಸಾಹೇಬರಿಂದ ಹೆಮ್ಮೆಯ ಪ್ರಶಸ್ತಿ ಪತ್ರಗಳನ್ನು ಸಹ ಉದಾರವಾಗಿ ಪಡೆದುಕೊಂಡಿದ್ದಾರೆ. ಶ್ರೀಯುತರು ಉಚಿತ ಕಾನೂನು ಪ್ರಾಧಿಕಾರದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಬಡ ಕಕ್ಷಿದಾರರಿಗೆ ಅವರ ಮನೆ ಬಾಗಿಲಿಗೆ ಅವಶ್ಯವಿರುವ ನ್ಯಾಯದಾನವನ್ನು ತ್ವರಿತವಾಗಿ ನಿರ್ವಹಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಹಲವು ಬಾರಿ ಪ್ರಶಂಸನಾರ್ಹ ಕೆಲಸ ಮಾಡಿ ನಮ್ಮ ರಾಜ್ಯದ ಉಚಿತ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಯಶಸ್ವಿ ನ್ಯಾಯದಾನ ಮಾಡಿದ ನೆಮ್ಮದಿ ಶ್ರೀಯುತರಿಗೆ ಲಭಿಸಿದೆ. ಶ್ರೀಯುತರು ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳಾಗಿ ಮೈಸೂರು ಹಾಗೂ ಬೀದರ್ ಜಿಲ್ಲೆಗಳಲ್ಲಿ 6.5 ವರ್ಷ ತಮ್ಮದೇ ಆದ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ತದನಂತರ ಶ್ರೀಯುತರು ಪದೋನ್ನತಿ ಹೊಂದಿ ಬಳ್ಳಾರಿ ಜಿಲ್ಲೆಯ 2ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ 2.5 ವರ್ಷ ತುಂಬ ಅರ್ಥಪೂರ್ಣ ನ್ಯಾಯದಾನ ಮಾಡಿದ್ದಾರೆ. ತದನಂತರ ಶ್ರೀಯುತರು ನಮ್ಮ ಜಿಲ್ಲೆಯ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಇಂದು ತಮ್ಮ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಶ್ರೀಯುತರ ಮನೆತನದ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ತಿಳಿಸುವುದಾದರೆ,
ಶ್ರೀಯುತರ ಅಜ್ಜನವರಾದ ಶ್ರೀ ಶಾಲೆ ಮುನಿಸೋಮಪ್ಪರವರು ನಮ್ಮ ಪ್ರತಿಷ್ಠಿತ ಹೆಮ್ಮೆಯ ಮೈಸೂರು ರಾಜಮನೆತನದ ಮೈಸೂರು ರಾಯಲ್ ಅಸೆಂಬ್ಲಿಯ ಅಜೀವ ಸದಸ್ಯರಾಗಿ ರಾಜಮನೆತನಕ್ಕೆ ಸೇವೆ ಸಲ್ಲಿಸಿದ ಕೀರ್ತಿ ಶ್ರೀಯುತರ ಮನೆತನದ ಹೆಮ್ಮೆಯ ವಿಷಯ. ಅವರಿಗೆ ಜನ್ಮ ನೀಡಿದ ತಂದೆ ತಾಯಿಗಳಿಬ್ಬರು ಪವಿತ್ರ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದು, ಅವರ ಇಬ್ಬರು ಸಹೋದರರು ಹಾಗೂ 3 ಜನ ಸಹೋದರರಿದ್ದು, ಅವರೆಲ್ಲರೂ ಸಹ ಸರ್ಕಾರಿ ಸೇವೆಯಲ್ಲಿ ಕ್ಲಾಸ್ 1 ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೊನೆಯದಾಗಿ ಶ್ರೀಯುತರ ಭವಿಷ್ಯದ ನಿವೃತ್ತಿ ಜೀವನ ಸುಖಮಯವಾಗಲಿ ಹಾಗೂ ನಿವೃತ್ತಿ ನಂತರವೂ ಸಹ ನ್ಯಾಯಾಂಗ ಇಲಾಖೆಯ ಪ್ರತಿಷ್ಠಿತ ಸಂಸ್ಥೆಯ ಭವಿಷ್ಯದ ಸೇವೆ ಅವರಿಗೆ ಲಭಿಸಲಿ ಹಾಗೂ ಶ್ರೀಯುತರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ದಯಾಗನ ಭಗವಂತ ಆಯುರಾರೋಗ್ಯ ಸಂಪತ್ತು ಶಾಶ್ವತ ನೆಮ್ಮದಿ ಕರುಣಿಸಲೆಂದು ಪ್ರಾರ್ಥಿಸಿ ಶ್ರೀಯುತರ ಕಿರು ಪರಿಚಯದ ಸೇವೆ ಕೊಡಮಾಡಿದ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿನಿಂದ ಸನ್ಮಾನ್ಯರ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ವಿ ಎಂ ಭೂಸ್ನೂರ್